ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಸರ್ ಮತ್ತು ರಿಷಬ್ ಶೆಟ್ಟಿ ಸರ್ ಮತ್ತು ರಕ್ಷಿತ್ ಶೆಟ್ಟಿ ಸರ್, ಸುದೀಪ್ ಸರ್ ಒಂದು ಸಿನಿಮಾಗೆ 2 ವರ್ಷ 3 ವರ್ಷ ಟೈಮ್ ತೊಗೊತಾರೆ. ಆಗ ಸಿನಿಮಾ ಕಡೆ ಆಡಿಯನ್ಸ್ ನೋಡೋರು ಕಮ್ಮಿ ಅಲ್ಲತ್ತಾರೆ ಬರ್ತಾ ಕನ್ನಡ ಇಂಡಸ್ಟ್ರಿದಾಗ. ಆದಷ್ಟು ಅವ್ರು ಎಲ್ರಿಗೂ ನಮ್ಮ ಯಶ್ ಸರ, ಸುದೀಪ್ ಸರ್ ಇವರೆಲ್ಲರೂ ಒಂದೊಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಿದ್ರೆ ಚಲೋ ಆಗ್ತದೆ ರೀ. ಯಾಕಪ್ಪ ಅಂದ್ರೆ ನಮ್ಮ ಕನ್ನಡದಾಗಂತೂ ಕನ್ನಡ ಆಡಿಯನ್ಸ್ ಹೆಂಗ್ಯಾರಪ್ಪ ಅಂದ್ರೆ ಹೊಸಬ್ರು ಸಿನಿಮಾ ಅಂತೂ ಜಾಸ್ತಿ ನೋಡೋಲ್ಲಾಗ್ಯಾರ ರೀ. ಹೊಸಬ್ರು ಭೀ ಅಂತೂ ಒಂದು ವಾರಕ್ಕೆ 6 ಸಿನಿಮಾ ರಿಲೀಸ್ ಮಾಡತ್ತಾರೆ ರೀ, ಯಾವ ನೋಡೋಕೆ ಗೊತ್ತಾಗಲ್ಲ. ಬಟ್ ಈಗಿನ ಸಿಚುವೇಶನ್ದಾಗ ದೊಡ್ಡ ಆದಷ್ಟು ಬೇಗ ಯಶ್ ಸರ್, ಸುದೀಪ್ ಸರ್ ಮತ್ತು ರಿಷಬ್ ಶೆಟ್ಟಿ ಸರ್, ರಕ್ಷಿತ್ ಶೆಟ್ಟಿ ಸರ್ ಇವರೆಲ್ಲ ಆದಷ್ಟು ಬೇಗ ಸಿನಿಮಾಗಳು ಮಾಡ್ಬೇಕು ರೀ ಕನ್ನಡದಾಗ. ಧ್ರುವ ಸರ್ಜಾ ಸರ್ ಕೂಡ ಹಾಗೆ. ಒಂದು ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಆ್ಯಕ್ಟರ್ಗಳದ್ದು ಮಿನಿಮಮ್ ಒಂದು ವರ್ಷಕ್ಕೆ 5-6 ಸಿನಿಮಾ ಬರೋಕೆ ರೀ. ಎಲ್ಲ ಆ್ಯಕ್ಟರ್ಗಳು ಸೇರಿ ಶಿವರಾಜ್ಕುಮಾರ್ ಸರ್ದ, ಧ್ರುವ ಸರ್ಜಾ ಸರ್ ಹಂಗೆ ದೊಡ್ಡ 6 ಆ್ಯಕ್ಟರ್ಗಳದ್ದು ದೊಡ್ಡ ಸಿನಿಮಾ ರಿಲೀಸ್ ಅದು ಚೆನ್ನಾಗಿರುತ್ತೆ. ಶಿವರಾಜ್ಕುಮಾರ್ ಸರ್ದವ್ರದ್ದು ಬರ್ತಾವ್ರಿ ವರ್ಷಕ್ಕೆ 2 ಸಿನಿಮಾ ಬರ್ತಾವೆ. ಆ ಥರ ಬೆಸ್ಟ್ ಸರ್, ಅದು ಎಕ್ಸಾಂಪಲ್ ಬೆಸ್ಟ್ ಹೇಳ್ಬೇಕು ರೀ. ನಮ್ಮ ದರ್ಶನ್ ಸರ್ದು ಕೂಡ ವರ್ಷಕ್ಕೆ ಒಂದೊಂದು ಸಿನಿಮಾರೇ ಬರ್ತಾವೆ ರೀ. ಅದನ್ನು ಒಳ್ಳೇದು ರೀ, ಯಾಕಂದ್ರೆ ಥಿಯೇಟ್ರ್ಗಳು ನಡೀತಾವೆ, ರನ್ನಿಂಗ್ ಸಕ್ಸಸ್ಫುಲ್ ಇರ್ತಾವೆ ಥಿಯೇಟ್ರ್ಗಳು ಬೇರೆ. ಆ ಥರ ದೊಡ್ಡ ಹೀರೋಗಳದ್ದು ಬರ್ಬೇಕು ರೀ. ಆದಷ್ಟು ಬೇಗ ನಮ್ಮ ಕನ್ನಡದಾಗ ದೊಡ್ಡ ಕಲಾವಿದರದ್ದು ಸಿನಿಮಾಗಳು ರಿಲೀಸ್ ಆಗಲ್ರಿ. ನಾವು ವೇಟ್ ಮಾಡ್ತಿರ್ತೀವಿ. ವರ್ಷಕ್ಕೆ ಒಂದೊಂದರ ರಿಲೀಸ್ ಆಗಲ್ರಿ, ಎಲ್ಲರೂ ಥಿಯೇಟ್ರಿಗೆ. ಹಾಗೆ ಮಾರ್ಚ್ 17ಕ್ಕೆ ನಮ್ಮ ಅಪ್ಪು ಸರ್ ಬರ್ತಡೇ ಅದ, ಅವರು ಸಿನಿಮಾಗಳು ಮಿಸ್ ಮಾಡ್ಕೋತೀವಿ ರೀ. ಹಾಗೆ ಈ ಫೆಬ್ರವರಿ 14 ತಾರೀಕಂತೂ ಅಪ್ಪು ರಿಲೀಸ್ ಆಗತ್ತದ ರೀ. ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅದು ಸಿನಿಮಾ ಕೂಡ. ಅಪ್ಪು ಸರ್ದು ಮೂವಿ ವರ್ಷಕ್ಕೆ ಒಂದೊಂದು ಸಾರಿ ರಿಲೀಸ್ ಮಾಡೋಕ್ರಿ. ಈ ಥರ ಯಾವ್ಯಾವ ಹೊಸ ರೀ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ. ನಮಸ್ಕಾರ.